ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ. ಹಾಗಾದರೆ ಈ ಆಗಸ್ಟ್ 29ರಂದೇ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುವುದರ ಉದ್ದೇಶವೇನು? ರಾಷ್ಟ್ರೀಯ ಕ್ರೀಡಾ ದಿನದ ಮಹತ್ವವೇನು ಎಂಬಿತ್ಯಾದಿ ಅಂಶಗಳ ಕುರಿತು ಒಂದು ನೋಟ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಭಾರತದ ಮಹಾನ್ ಹಾಕಿ ಪಟು ಹಾಗೂ ಜಗತ್ತಿನಾದ್ಯಂತ ಲಕ್ಷಾಂತರ ಹಾಕಿ ಅಭಿಮಾನಿಗಳನ್ನು ಹೊಂದಿದ್ದ ವಿಶ್ವ ಕಂಡ ಅದ್ಭುತ ಹಾಕಿ ಮಾಂತ್ರಿಕ, ಅಪ್ಪಟ ದೇಶಪ್ರೇಮಿ ಧ್ಯಾನ್ ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29 ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ. ಧ್ಯಾನ್ ಚಂದ್ ಅವರು ಅಲಹಾಬಾದ್ನಲ್ಲಿ ಆಗಸ್ಟ್ 29 1905ರಲ್ಲಿ ಇವರು ಜನಿಸ್ತಾರೆ. ಅವರಿಗೆ ಕೇವಲ 14ನೇ ವಯಸ್ಸಿನಲ್ಲಿರುವಾಗ ಒಮ್ಮೇನಾಗತ್ತೆ ಅಂದರೆ ಅವರ ತಂದೆಯ ಜೊತೆಗೆ ಹಾಕಿ ಪಂದ್ಯವನ್ನು ವೀಕ್ಷಿಸಲು ಇವರು ಹೋಗಿರ್ತಾರೆ. ಆಗ ತಂಡವೊಂದು ಕೇವಲ 2 ಗೋಲುಗಳಿಂದ ಹಿಂದೆ ಉಳಿದಿರುತ್ತೆ, ಸೋಲುವ ಸ್ಥಿತಿಯಲ್ಲಿರುತ್ತೆ ಆ ತಂಡ. ಇದನ್ನು ನೋಡಿದ ಧ್ಯಾನ್ ಚಂದ್ ಅವರ ತಂದೆಯವರಿಗೆ ತಾನು ಸೋಲುತ್ತಿರುವ ಆ ತಂಡದ ಜೊತೆಗೆ ಆಡಲು ಆಸಕ್ತನಿರುವುದಾಗಿ ತಿಳಿಸಿ ಆ ತಂಡದೊಂದಿಗೆ ಆಡುತ್ತಾ 4 ಗೋಲುಗಳನ್ನು ತಾವೇ ಬಾರಿಸ್ತಾರೆ. ಆಶ್ಚರ್ಯವೆಂದರೆ ಸೇನೆಯ ಅಧಿಕಾರಿಯವರು ಆ ಪಂದ್ಯವನ್ನು ವೀಕ್ಷಿಸುತ್ತಿದ್ದರು. ಆಗ ಸೇನೆಯ ಅಧಿಕಾರಿಯವರು ಈ ತರುಣನ ಆಟ ನೋಡಿ ಪ್ರಭಾವಿತರಾಗಿ ಧ್ಯಾನ್ ಚಂದ್ ಕೇವಲ 16ನೇ ವಯಸ್ಸಿನಲ್ಲಿರುವಾಗಲೇ ಅವರನ್ನು ಪಂಜಾಬ್ ರೆಜಿಮೆಂಟ್ನಲ್ಲಿ ಸಿಪಾಯಿಯಾಗಿ ಭಾರತೀಯ ಸೇನೆಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು. ಹಾಕಿಯಲ್ಲಿ ಅವರಿಗಿದ್ದ ತೀವ್ರ ಆಸಕ್ತಿಯಿಂದಾಗಿ 3 ಬಾರಿ ಒಲಿಂಪಿಕ್ಸ್ನಲ್ಲಿ ಇವರು ಭಾರತವನ್ನು ಹಾಕಿಯಲ್ಲಿ ಪ್ರತಿನಿಧಿಸ್ತಾರೆ ಮತ್ತು 1928ರ ಆಮ್ಸ್ಟರ್ಡ್ಯಾಮ್, 1932ರ ಲಾಸ್ ಏಂಜಲೀಸ್, 1936ರ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತ ಹಾಕಿ ತಂಡದಲ್ಲಿ ಇವರ ಪಾತ್ರ ತುಂಬ ನಿರ್ಣಾಯಕವಾಗಿತ್ತು, ತುಂಬ ಮುಖ್ಯವಾಗಿತ್ತು ಅಂತೇಳಿ ನಾವು ಹೇಳ್ಬೋದು. ಹಾಕಿಯಲ್ಲಿ ಇವರ ಅದ್ಭುತ ಕಲಾತ್ಮಕ ಆಟವನ್ನು ಗುರುತಿಸಿದ ಭಾರತ ಸರ್ಕಾರವು 1956ರಲ್ಲಿ, ಇದನ್ನು ನೆನಪಿನಲ್ಲಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್, 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇವರ ಮೊದಲ ತರಬೇತುದಾರರಾದಂಥ ಪಂಕಜ್ ಗುಪ್ತಾರವರು ತಮ್ಮ ಶಿಷ್ಯರಾದ ಧ್ಯಾನ್ ಚಂದ್ ಅವರಿಗೆ ಚಂದ್ ಅಂದರೆ ಹಿಂದಿಯ ಚಾಂದ್ ಎಂಬ ಬಿರುದು ಕೊಟ್ಟರು. ಅಲ್ಲದೆ ಇವರು ಮುಂದೊಂದು ದಿನ ಚಂದ್ರನ ಹಾಗೆ ಮಿನುಗುತ್ತಾರೆ ಎಂದು ಭವಿಷ್ಯವನ್ನು ಕೂಡ ನುಡಿದಿದ್ದರು. ಧ್ಯಾನ್ ಚಂದ್ ಅವರು 1928ರಲ್ಲಿ, ಸೊ ಇನ್ ದ ಇಯರ್ 1928ರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆದ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಭಾರತ ಹಾಕಿ ತಂಡಕ್ಕೆ ಆಯ್ಕೆಗೊಂಡು ಅಲ್ಲಿ ಅವರ 2 ಗೋಲುಗಳ ಸಹಾಯದಿಂದ ಭಾರತ ಫೈನಲ್ನಲ್ಲಿ 3-0 ಗೋಲ್ಗಳಿಂದ ನೆದರ್ಲ್ಯಾಂಡ್ ತಂಡವನ್ನು ಸೋಲಿಸಿ ಚಿನ್ನದ ಪದಕವನ್ನು ಪಡೆಯುತ್ತೆ. ನಂತರ 1932ರಲ್ಲಿ, ಇನ್ ದ ಇಯರ್ 1932ರಲ್ಲಿ ಲಾಸ್ ಏಂಜಲಸ್ USA ನಡೆದ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ವಿಶ್ವ ದಾಖಲೆಯೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಹಾಕಿ ತಂಡವನ್ನು 23-1, ವೆರಿ ಇಂಪಾರ್ಟೆಂಟ್, 23-1 ಗೋಲ್ಗಳಿಂದ ಸೋಲಿಸಿ ಚಿನ್ನದ ಪದಕ ಪಡೆಯುತ್ತೆ. ಅದರಲ್ಲಿ 8 ಗೋಲ್ಗಳು ಧ್ಯಾನ್ ಚಂದ್ ಅವರಿಂದ ಬಂದಿದ್ದು ವಿಶೇಷ. ಇದಲ್ಲದೆ ಈ ಒಲಿಂಪಿಕ್ಸ್ನಲ್ಲಿ ಧ್ಯಾನ್ ಚಂದ್ ರವರು 2 ಪಂದ್ಯಗಳಿಂದ 12 ಗೋಲುಗಳನ್ನು ಗಳಿಸಿರುವುದು ವಿಶೇಷ. ಆ ವರ್ಷದಲ್ಲಿ ಒಟ್ಟು ಭಾರತದ 338 ಗೋಲ್ಗಳಲ್ಲಿ, ಆ ವರ್ಷದಲ್ಲಿ ಭಾರತದ ಒಟ್ಟು 338 ಗೋಲ್ಗಳಲ್ಲಿ 133 ಗೋಲ್ಗಳನ್ನು ಧ್ಯಾನ್ ಚಂದ್ ಅವರು ತಮ್ಮ ಕೊಡುಗೆಯಾಗಿ ನೀಡಿದ್ದರು ಎಂಬುದು ತುಂಬ ವಿಶೇಷವಾದಂಥ ಸಂಗತಿ ಅಂತೇಳಿ ಹೇಳ್ಬೋದು. ಧ್ಯಾನ್ ಚಂದ್ ರವರು 1935ರಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ 43 ಪಂದ್ಯಗಳಿಂದ ಒಟ್ಟು 584 ಗೋಲ್ಗಳು ಭಾರತದ ಪರ ಬಂದರೆ ಅದರಲ್ಲಿ 201 ಗೋಲ್ಗಳು ಧ್ಯಾನ್ ಚಂದ್ ಅವರಿಂದ ಬಂದಿದ್ದವು ಅನ್ನುವಂಥದ್ದು ತುಂಬ ವಿಶೇಷವಾಗಿ ನೆನಪಿನಲ್ಲಿಟ್ಕೊಳ್ಬೇಕಾದಂಥ ಸಂಗತಿ ಅನ್ನುವಂಥದ್ದು.
1936ರ ಬರ್ಲಿನ್ ಒಲಿಂಪಿಕ್ಸ್ ಹಾಕಿ ಫೈನಲ್ಸ್ನಲ್ಲಿ ಜರ್ಮನಿ ಭಾರತಕ್ಕೆ ಎದುರಾಳಿಯಾಗಿತ್ತು. ಇದೊಂದು ಹಾಕಿ ಜಗತ್ತು ಸರ್ವಕಾಲಿಕವಾಗಿ ಸ್ಮರಿಸಬಹುದಾದಂಥ ಒಂದು ಘಟನೆ. ಏನಾಗಿತ್ತು ಅಂದರೆ 1936ರ ಬರ್ಲಿನ್ ಒಲಿಂಪಿಕ್ಸ್ ಹಾಕಿ ಫೈನಲ್ಸ್ನಲ್ಲಿ ಜರ್ಮನಿ ಭಾರತಕ್ಕೆ ಎದುರಾಳಿಯಾಗಿತ್ತು. ಹಾಗೂ ಈ ಪಂದ್ಯವನ್ನು ವೀಕ್ಷಿಸಲು ಖುದ್ದು ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಹಾಜರಿದ್ದರು. ಇಲ್ಲಿ ನೋಡ್ಬೋದು, ಆ ಪಂದ್ಯವನ್ನು ವೀಕ್ಷಿಸಲಿಕ್ಕೆ ಖುದ್ದಾಗಿ ಅಡಾಲ್ಫ್ ಹಿಟ್ಲರ್ ಅವರೇ ಹಾಜರಿದ್ದರು ಅನ್ನುವಂಥದ್ದು ತುಂಬ ವಿಶೇಷ. ಇಲ್ಲಿ ಹಿಟ್ಲರ್ ಅವರ ಒಂದು ಭಾವಚಿತ್ರವನ್ನು ಕಾಣ್ಬೋದು. ಏನಾಗಿತ್ತು ಅಂದರೆ, ಹಿಟ್ಲರ್ಗೆ ಧ್ಯಾನ್ ಚಂದ್ ಅವರ ಆಟದ ಬಗ್ಗೆ ತಿಳಿದಿದ್ದರೂ ಕೂಡ ಆತ ಒಬ್ಬನಿಂದ ಏನು ಮಾಡಲು ಸಾಧ್ಯ ಎಂಬ ದುರಂಕಾರದಿಂದ ತನ್ನ ದೇಶವೇ ಗೆಲ್ಲುತ್ತದೆ ಎಂಬ ಅತಿಯಾದ ಆತ್ಮವಿಶ್ವಾಸದಿಂದ ಬಂದಿದ್ದರು ಅಡಾಲ್ಫ್ ಹಿಟ್ಲರ್. ಆದರೆ ಅಂದು ನಡೆದಿದ್ದೇ ಬೇರೆ. ಭಾರತವು 8-1 ಗೋಲ್ಗಳಿಂದ ಗೆದ್ದು ಸ್ವರ್ಣ ಪದಕವನ್ನು ತನ್ನದಾಗಿಸಿಕೊಂಡಿತ್ತು. ಪಂದ್ಯದ ನಂತರ ತನ್ನ ಅದೇ ದರ್ಪದಿಂದ ಹಿಟ್ಲರ್ ಬರ್ತಾನೆ. ಧ್ಯಾನ್ ಚಂದ್ ಅವರ ಹತ್ರ ಬಂದು, ನೀನು ಯಾರು, ನಿನ್ನ ಕೆಲಸ ಏನು ಎಂದು ಪ್ರಶ್ನಿಸ್ತಾನೆ. ಆಗ ಧ್ಯಾನ್ ಚಂದ್, ನಾನೊಬ್ಬ ಭಾರತೀಯ ಸೇನೆಯಲ್ಲಿ ಸಿಪಾಯಿ ಎಂದು ಉತ್ತರಿಸಿದರು. ಆಗ ಹಿಟ್ಲರ್, ನೀನು ಜರ್ಮನ್ನನಾಗಿದ್ದರೆ ಮೇಜರ್ ಜನರಲ್ ಆಗಿಬಿಡುತ್ತಿದ್ದೆ, ಜರ್ಮನಿಗೆ ಬಂದು ಬಿಡು, ನಿನಗೆ ಮೇಜರ್ ಹುದ್ದೆ ನೀಡುತ್ತೇನೆ ಎಂದು ಪುಸಲಾಯಿಸಿದ. ಆಗ ಧ್ಯಾನ್ ಚಂದ್, ನೀವು ಎಂಥ ದೊಡ್ಡ ಹುದ್ದೆಯನ್ನು ಕೊಟ್ಟರೂ ನಾನು ಮಾತ್ರ ನನ್ನ ದೇಶ ಬಿಟ್ಟು ಬರಲಾರೆ ಎಂದು ಹಿಟ್ಲರ್ಗೆ ಉತ್ತರಿಸಿದರು. ಅವರ ಹಾಕಿ ಆಟವನ್ನು ವೀಕ್ಷಿಸಿ ಬೆಚ್ಚಿ ಬಿದ್ದಿದ್ದ ಹಿಟ್ಲರ್ ಅವರ ದೇಶ ಪ್ರೇಮದ ಮಾತುಗಳನ್ನು ಕೂಡ ಕೇಳಿ ಅವನ ಎದೆಯಲ್ಲಿ ನಡುಕ ಉಂಟಾಯಿತೆಂದು ಹೇಳಬಹುದು. ಹೀಗೆ ಧ್ಯಾನ್ ಚಂದ್ ಅವರು ತಮ್ಮ ಹಾಕಿ ಆಟದ ಜೊತೆಗೆ ಅಪ್ಪಟ ದೇಶ ಪ್ರೇಮವನ್ನು ಕೂಡ ಮೈಗೂಡಿಸಿಕೊಂಡಿದ್ದರು ಎಂದು ಹೇಳಬಹುದು. ಒಲಿಂಪಿಕ್ಸ್ ಪೂರ್ವ ಪಂದ್ಯಗಳಲ್ಲಿ ಇವರು ಭಾರತ ತಂಡದ 175 ಗೋಲ್ಗಳಲ್ಲಿ 59 ಗೋಲ್ಗಳನ್ನು ಮತ್ತು ಒಲಿಂಪಿಕ್ಸ್ನಲ್ಲಿ 38ರಲ್ಲಿ 11 ಗೋಲುಗಳನ್ನು ಗಳಿಸಿದ್ದರು ಎಂಬುದು ವಿಶೇಷವಾಗಿ ನೆನಪಿನಲ್ಲಿಟ್ಕೊಳ್ಬಹುದಾದಂಥ ಸಂಗತಿ. ಹೀಗೆ ಧ್ಯಾನ್ ಚಂದ್ ಅವರ ಹಾಕಿಯಲ್ಲಿ ಅವರ ಸಾಧನೆಗಳ ಗೌರವಾರ್ಥವಾಗಿ ದೆಹಲಿಯಲ್ಲಿರುವ ರಾಷ್ಟ್ರೀಯ ಹಾಕಿ ಸ್ಟೇಡಿಯಮ್ಮನ್ನು 2002ರಲ್ಲಿ ಧ್ಯಾನ್ ಚಂದ್ ರಾಷ್ಟ್ರೀಯ ಹಾಕಿ ಸ್ಟೇಡಿಯಂ ಎಂದು ಮರುನಾಮಕರಣ ಮಾಡಲಾಯಿತು. ಒಮ್ಮೆ ಧ್ಯಾನ್ ಚಂದ್ರವರು ನೆದರ್ಲ್ಯಾಂಡ್ನಲ್ಲಿ ಹಾಕಿ ಕಣಕ್ಕಿಳಿಯುವ ಮುನ್ನ ಅಲ್ಲಿನ ಅಧಿಕಾರಿಗಳು ಇವರ ಹಾಕಿ ಸ್ಟಿಕ್ಕನ್ನು ಮುರಿದು ಇದರಲ್ಲೇನಾದರೂ ಮ್ಯಾಗ್ನೆಟ್ ಇದೆಯೇ ಎಂಬುದನ್ನು ಪರೀಕ್ಷಿಸಿರುವುದು ಅವರ ಅದ್ಭುತ ಆಟಕ್ಕೆ ಹಾಗೂ ಅವರ ಹಾಕಿ ಸ್ಟಿಕ್ನಲ್ಲಿರುವ ಶಕ್ತಿಯಂಥದ್ದು ಎಂಬುದನ್ನು ತೋರಿಸ್ತದೆ. ಆಸ್ಟ್ರೇಲಿಯಾದ ಮಹಾನ್ ಕ್ರಿಕೆಟ್ ಪಟು ಸರ್ ಡಾನ್ ಬ್ರಾಡ್ಮನ್ ಅವರು ಧ್ಯಾನ್ ಚಂದ್ ಅವರ ಆಟವನ್ನು ನೋಡಿ, ನೀವು ಗೋಲ್ಗಳನ್ನು ರನ್ಗಳಂತೆ ಹೊಡೆಯುತ್ತೀರಿ ಎಂದು ತುಂಬು ಹೃದಯದಿಂದ ಹೊಗಳಿರುವುದು ಅವರ ಹಾಕಿ ಶಕ್ತಿಯನ್ನು ಪ್ರದರ್ಶಿಸುತ್ತೆ. ಧ್ಯಾನ್ ಚಂದ್ ಅವರ 4 ಕೈಗಳಲ್ಲಿ 4 ಹಾಕಿ ಸ್ಟಿಕ್ ಇರುವ ಪುತ್ಥಳಿಯನ್ನು ಅವರ ಗೌರವಾರ್ಥವಾಗಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಸ್ಥಾಪಿಸಲಾಗಿದೆ. 359 ಒಲಿಂಪಿಕ್ಸ್ ಸಾಧಕರಲ್ಲಿ ಧ್ಯಾನ್ ಚಂದ್ ಅವರನ್ನು ಗುರುತಿಸಿ ಲಂಡನ್ನಲ್ಲಿ ಟ್ಯೂಬ್ ಸ್ಟೇಷನ್ ಒಂದಕ್ಕೆ ಧ್ಯಾನ್ ಚಂದ್ ಅವರ ಹೆಸರನ್ನು ಇಡಲಾಗಿದೆ. 1952ರಲ್ಲಿ ಗೋಲ್ ಎಂಬುದು ಇವರ ಆತ್ಮಚರಿತ್ರೆಯಾಗಿದೆ. ಹೀಗೆ ವಿಶ್ವದಾದ್ಯಂತ ಹಾಕಿಯಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದ ಧ್ಯಾನ್ ಚಂದ್ರವರು ತಮ್ಮ ಜೀವಿತಾವಧಿಯಲ್ಲಿ ಒಟ್ಟು 1926ರಿಂದ 1948ರವರೆಗೆ 400 ಗೋಲ್ಗಳನ್ನು ಬಾರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಹಾಗಾದರೆ ಇವರು ಹಾಕಿಯ ಮೂಲಕ ಭಾರತದ ಕ್ರೀಡಾಶಕ್ತಿಯನ್ನು ವಿಶ್ವಕ್ಕೆ ಪ್ರದರ್ಶಿಸಿದ್ದ ಒಬ್ಬ ಮಹಾನ್ ಹಾಕಿ ಮಾಂತ್ರಿಕ ಎಂದು ನಾವು ಹೇಳಬಹುದು. ಹೀಗಾಗಿ ಆಗಸ್ಟ್ 29 ಅವರ ಜನ್ಮದಿನವನ್ನೇ ಅವರ ಸಾಧನೆಗಳ ಗೌರವಾರ್ಥವಾಗಿ ದೇಶಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದ್ದು, ತಮಗೆಲ್ಲರಿಗೂ ಕೂಡ ರಾಷ್ಟ್ರೀಯ ಕ್ರೀಡಾ ದಿನದ ಶುಭಾಶಯಗಳು. ಧನ್ಯವಾದಗಳು.